ಭಕ್ತ್ಯಾ ಸ್ತುತ್ಯ ವಿರಕ್ತ್ಯ ಭಜದಮಲಜನೌನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯ ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಹಯಗ್ರೀವಸ್ಯ ಮಧ್ವಸ್ಯ ವಾಣ್ಯಾ ವಿದ್ಯಾಗುರೋರ್ಗುರೋಃ ಕೃಪಯಾ ವಾದಿರಾಜೋಹಂ ರಚಯೇ ಯುಕ್ತಿಮಲ್ಲಿಕಾಂ ಹರಿಃ ಓಂ. ಅನೇಕ ದಿನಗಳ ನಂತರ ಮತ್ತೆ ಯುಕ್ತಿಮಲ್ಲಿಕಾ ಪಾಠವನ್ನ ಆರಂಭ ಮಾಡಿದೆ. ಇದರಲ್ಲಿ 576 ಶ್ಲೋಕಗಳು ಅನುಸಂಧಾನ ಆಗಿತ್ತು. ಒಟ್ಟು ತಾತ್ಪರ್ಯ ಭಗವಂತನನ್ನ ನಿರ್ಗುಣ ಅಂತ ಹೇಳಿದ್ರೆ ಆ ನಿರ್ಗುಣ ಶಬ್ದದ ಅರ್ಥವನ್ನ ನಾವೇನ್ ಮಾಡ್ಬೇಕು? ಪ್ರಾಕೃತ ಗುಣರಹಿತ ಅಂತ ಅರ್ಥ ಮಾಡ್ಬೇಕು. ಯಾಕೆ ಅಂದ್ರೆ ವೇದಗಳು ಭಗವಂತನಲ್ಲಿ ಗುಣಗಳನ್ನ ಹೇಳ್ತಾ ಇದೆ. ಸತ್ಯಸ್ಸೋ ಅಸ್ಯ ಮಹಿಮಾ ಅಂತ ಹೇಳಿ ಭಗವಂತನಲ್ಲಿರತಕ್ಕಂತಹ ಗುಣಗಳು ಮಿಥ್ಯಾಭೂತವಾದದ್ದಲ್ಲ, ಅದು ಸತ್ಯ ಅಂತ ವೇದಗಳ ಅಭಿಪ್ರಾಯ. ಆದ್ದರಿಂದ ವೇದಗಳು ಹೀಗೆ ಅಭಿಪ್ರಾಯವನ್ನ ಪಡ್ತಾ ಇದೆ. ಆದ್ದರಿಂದ ನಿರ್ಗುಣ ಅಂತ ನಾವು ಅರ್ಥ ಮಾಡಿಬಿಟ್ರೆ ವೇದಕ್ಕೆ ವಿರೋಧ ಮಾಡಿದಾಗತ್ತೆ. ಆದ್ದರಿಂದ ನಿರ್ಗುಣ ಶಬ್ದಾರ್ಥವನ್ನ ಏನಂತ ಮಾಡ್ಬೇಕು ನಾವು? ಪ್ರಾಕೃತ ಗುಣರಹಿತ ಅಂತ ಮಾಡಿಬಿಟ್ರೆ ಟೆನ್ಷನ್ ಇರಲ್ಲ. ಆದ್ದರಿಂದ ಕೇವಲ ಅದು ಪ್ರಾಕೃತವಾದ ಗುಣರಹಿತ ಅಂತಷ್ಟೇ ಅಲ್ಲ, ಭಗವಂತನಲ್ಲಿ ಗುಣಗಳಿದೆ ಅಂತನ್ನೋದು ಒಂದು, ದೇವರಲ್ಲಿ ಇರುವಂತಹ ಗುಣಗಳು ನಿತ್ಯವಾಗಿದೆ ಅಂತ ಒಂದು. ಎರಡು, ಭಗವಂತನಲ್ಲಿ ಇರುವಂತಹ ಗುಣಗಳು ಸತ್ಯ ಅಂತ ಮೊದಲನೇದು, ನಿತ್ಯ ಅಂತ ಅದು ಯಾವತ್ತಿಗೂ ನಾಶವಾಗದೇ ಇರತಕ್ಕಂತಹ ಮಹಿಮೆ ಭಗವಂತನದ್ದು. ಆದ್ದರಿಂದ ಆ ಮಹಿಮೆ ಸತ್ಯವೂ ಹೌದು, ಭಗವಂತನ ಮಹಿಮೆ ನಿತ್ಯವೂ ಹೌದು. ಆದ್ದರಿಂದ ದೇವರಲ್ಲಿರುವಂತಹ, ನಾರಾಯಣನಲ್ಲಿ ಇರುವಂತಹ ಗುಣಗಳು ಸತ್ಯವೂ ಆಗಿದೆ, ನಿತ್ಯವೂ ಆಗಿದೆ. ಎರಡಾಯ್ತು. ಅದರ ಮೇಲೆ ನಿರ್ಗುಣ ಅಂತನ್ನುವ ಶಬ್ದಕ್ಕೆ ಮಾಯಾವಾದಿಗಳು ಹೇಳುವಂತಹ ಅರ್ಥವನ್ನ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಮಾಯಾವಾದಿಗಳು ಏನು ಭಗವಂತನಲ್ಲಿ ಗುಣಗಳು ಇಲ್ಲ ಅಂತ ಹೇಳೋದಕ್ಕೆ ಈ ವಾಕ್ಯವನ್ನ ಉಪಯೋಗ ಮಾಡ್ತಾರೆ. ಅದಕ್ಕೆ ನಾವೇನ್ ಅರ್ಥಾಂತರವನ್ನ ಮಾಡಬೇಕು. ಏನ್ ಅರ್ಥಾಂತರ ಮಾಡೋದು? ಅದಕ್ಕೆ ಅದನ್ನ ರಾಜರು 577ನೇ ಶ್ಲೋಕದಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ. ನನಾ ಪರಶುನಾ ಚಿನ್ನೆ ಪದೇ ತ್ವಾಂ ನಾನುಯಾತಿ ಸಾ ಗುಣಸತ್ಯತ್ವ ನಿತ್ಯತ್ವಕಾರೂತ್ತೇಜಿತ ಮೂರ್ತಿನ. ಗುಣಸತ್ಯತ್ವ ನಿತ್ಯತ್ವಕಾರೂತ್ತೇಜಿತ ಮೂರ್ತಿನ. ಎರಡು, ಕಬ್ಬಿಣದ ಕೆಲಸವನ್ನ ಮಾಡುವಂತಹವರು ಕಮ್ಮಾರರು ಅಂತ ಕರಿತೇವೆ ನಾವು. ಯಾರು ಕಬ್ಬಿಣದ ಕೆಲಸಗಳನ್ನ ಮಾಡ್ತಾರೆ? ಅಂತಹ ಕೊಡಲಿ, ಕತ್ತಿ, ಚಾಕು ಮೊದಲಾದಂತಹ ಕಬ್ಬಿಣದ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳನ್ನ ನಾವು ಸಾಮಾನ್ಯವಾಗಿ ಕಮ್ಮಾರರು ಅಂತ ಕರೆಯುವಂಥದ್ದು. ಆ ಕಮ್ಮಾರರ ವ್ಯಾಪಾರ ಇಲ್ಲಿದೆ. ಯಾರದು ಕಮ್ಮಾರರು? ಇಬ್ಬರು ಕಮ್ಮಾರರು. ಈಗ ಹೇಳಿದ್ವಿ, ಭಗವಂತನ ಗುಣ ಸತ್ಯ, ಹಾಗೆ ಭಗವಂತನ ಗುಣ ನಿತ್ಯ. ಇಬ್ಬರು ಕಮ್ಮಾರರು, ಗುಣಸತ್ಯತ್ವ ಗುಣನಿತ್ಯತ್ವ ಅನ್ನುವಂತಹ ಇಬ್ಬರು ಕಮ್ಮಾರರುಗಳು ಸೇರಿಕೊಂಡು ಈ ಮಾಯಾವಾದ ಮತದ ನಿರ್ಗುಣ ಅನ್ನುವಂತಹ ಶಬ್ದವನ್ನ ಕಟ್ ಮಾಡಿ ಹಾಕ್ಬಿಟ್ರು. ಕಟ್ ಮಾಡ್ಬೇಕಾದ್ರೆ ಕೊಡಲಿ ಬೇಕಲ್ಲ. ಯಾವುದದು ಕೊಡಲಿ? ನನ್ ಎಂಬತಕ್ಕಂತಹ ಕೊಡಲಿ.
ಆ ಕೊಡಲಿಯಿಂದ ಅದೇ ನಿರ್ಗುಣ ಎಂಬತಕ್ಕಂತಹ ಪದ ಏನಿದೆ ಅದರ ಕಾಲನ್ನ ಕತ್ತರಿಸಾಕ್ಬಿಟ್ರು. ಕತ್ತರಿಸಾಕಿದಾಗ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎನ್ನುವಂತಹ ಆ ಶ್ರುತಿವಾಕ್ಯ ಏನಿದೆ, ಆ ಶ್ರುತಿವಾಕ್ಯ ಅಂತನ್ನೋದು ಮಾಯಾವಾದಿಗಳನ್ನ ಫಾಲೋ ಮಾಡ್ಕೊಂಡು ಬರೋದಿಲ್ಲ. ಇದು ಈ ಶ್ಲೋಕದ ಅರ್ಥ. ಏನ್ ಹೇಳ್ತಾ ಇದ್ದಾರೆ? ಮಾಯಾವಾದಿಗಳು ಉಪಯೋಗ ಮಾಡಿಕೊಳ್ತಾರೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಇದನ್ನ ಮಾಯಾವಾದಿಗಳು ಭಗವಂತ ನಿರ್ಗುಣ ಅಂತ ಹೇಳುವುದಕ್ಕೆ ಉಪಯೋಗ ಮಾಡಿಕೊಳ್ಳುವಂತಹ ಪ್ರಮಾಣಭೂತವಾದ ಶ್ರುತಿವಾಕ್ಯ. ಅಂದ್ರೆ ಮಾಯಾವಾದಿಗಳು ಏನ್ ಮಾಡ್ತಾರೆ, ಈ ಶ್ರುತಿವಾಕ್ಯವನ್ನ ಭಗವಂತ ಅಥವಾ ಬ್ರಹ್ಮ ನಿರ್ಗುಣ ಅಂತ ಸಮರ್ಥನೆ ಮಾಡೋದಕ್ಕೆ ಉಪಯೋಗ ಮಾಡಿಕೊಳ್ತಾರೆ. ಅದಕ್ಕೆ ನಾವೇನ್ ಮಾಡಿದ್ವಿ? ನಿರ್ಗುಣ ಎನ್ನುವಂತಹ ಪದ ಪ್ರಾಕೃತವಾದ ಗುಣರಹಿತ. ಭಗವಂತನಲ್ಲಿ ಪ್ರಾಕೃತವಾದ ಪ್ರಕೃತಿಗೆ ಸಂಬಂಧಪಟ್ಟ ಸತ್ವ ರಜಸ್ತಮ ಗುಣಗಳು ಇಲ್ಲ ಅಂತ ಅನ್ನೋದನ್ನ ಅರ್ಥ ಮಾಡಬೇಕು. ನಿರ್ಗುಣ ಅಂದ್ರೆ ಗುಣಗಳೇ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಪ್ರಕೃತಿಗೆ ಸಂಬಂಧಪಟ್ಟ ಸತ್ವರಜಸ್ತಮೋ ಗುಣಗಳು ಭಗವಂತನಲ್ಲಿ ಇಲ್ಲ ಅಂತ ಅರ್ಥ ಮಾಡಬೇಕು ಅಂತ ಬೇಕಾದಷ್ಟು ಯುಕ್ತಿಗಳನ್ನ ನಾವು ಹೇಳಿದ್ವಿ ಇಲ್ಲಿ ತನಕ. ಗುಣಸತ್ಯತ್ವ ಗುಣನಿತ್ಯತ್ವ ಇತ್ಯಾದಿ ಯುಕ್ತಿಗಳನ್ನ ಹೇಳಿ, ಪ್ರಮೇಯಗಳನ್ನ ಹೇಳಿ ಸಮರ್ಥನೆ ಮಾಡಿದ್ವಿ. ಈಗ ವಾದಿರಾಜ ಸ್ವಾಮಿಗಳು ಇನ್ನೊಂದು ಹೊಸ ರೀತಿಯ ಚಿಂತನೆಯನ್ನು ನಮಗ್ ಕೊಡ್ತಾರೆ. ಅಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅನ್ನುವಂತಹ ವಾಕ್ಯ ಏನಿದೆ, ಕೇವಲೋ ನಿರ್ಗುಣಶ್ಚ ಅಂತ ಅರ್ಥ ಮಾಡಬಾರ್ದು. ವಾದಿರಾಜ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ, ಕೇವಲೋ ನಿರ್ಗುಣಶ್ಚ ಅಂತ ಪದಚ್ಛೇದವನ್ನ ಮಾಡಬಾರದು. ಕೇವಲ ನಿರ್ಗುಣ ಅಂತ ಪದಚ್ಛೇದ ಅಲ್ಲ ಅಲ್ಲಿ. ಮತ್ತೆ ಕೇವಲೋ ಅಂತನ್ನುವಂತಹ ಶಬ್ದದ ಪಕ್ಕದಲ್ಲಿ ಎಸ್ ಮಾರ್ಕ್ ಅನ್ನು ಹಾಕ್ಬೇಕು, ಅವಗ್ರಹ ಚಿಹ್ನೆ ಎಸ್ ಮಾರ್ಕ್ ಅಂತ ಹಾಕ್ಬೇಕು. ಎಸ್ ಮಾರ್ಕ್ ಹಾಕ್ಬಿಟ್ರೆ ಏನಾಗತ್ತೆ? ತತ್ವಮಸಿ ಅಂತನ್ನುವಾಗ ಎಸ್ ಮಾರ್ಕ್ ಹಾಕಿದಾಗ ಅತತ್ವಮಸಿ ಅಂತ ಹೆಂಗಾಯ್ತು? ಸ ಆತ್ಮ ಅತತ್ವಮಸಿ ಶ್ವೇತಕೇತು ಅಂತ ಮಾಯಾವಾದಿಗಳದನ್ನ ಸ ಆತ್ಮ ತತ್ವಮಸಿ ಅಂತ ಅರ್ಥ ಮಾಡ್ತಾರೆ. ಶ್ರೀಮದಾಚಾರ್ಯ ಹೇಗೆ ಅರ್ಥ ಮಾಡ್ತಾರೆ? ಸ ಆತ್ಮ ಅತತ್ವಮಸಿ ಅಂತ ಅರ್ಥ ಮಾಡ್ತಾರೆ. ಹಾಗೆ ಇಲ್ಲಿ ಕೇವಲೋ ನಿರ್ಗುಣಶ್ಚ ಅಂತ ಹಾಕೋದ್ರ ಬದಲು ಕೇವಲೋ ಅನ್ನುವುದರ ಪಕ್ಕ ಎಸ್ ಮಾರ್ಕ್ ಹಾಕ್ಬಿಟ್ರೆ ಅದನ್ನ ಪದಚ್ಛೇದ ಮಾಡಿ ಓದುವಾಗ ನಿರ್ಗುಣಶ್ಚ ಅಂತ ಆಗೋದಿಲ್ಲ, ಅನಿರ್ಗುಣಶ್ಚ ಅಂತ ಆಗತ್ತೆ. ಒಂದು ತರ ಅರ್ಥ ಮಾಡಾಯ್ತು. ಕೇವಲೋ ನಿರ್ಗುಣಶ್ಚ ಅಂತಲೂ ಒಂದು ಪಕ್ಷವನ್ನ ಇಟ್ಕೊಂಡಾಯ್ತು. ನಿರ್ಗುಣಶ್ಚ ಅಂತ ಇಟ್ಕೊಂಡ್ರೂ ಕೂಡ ನಮಗೇನು ಮಾಧ್ವರಿಗೇನು ಟೆನ್ಷನ್ ಇಲ್ಲ. ಯಾಕೆ? ಪ್ರಾಕೃತ ಗುಣರಹಿತ ಅಂತ ಅರ್ಥ ಮಾಡಿಬಿಡ್ತೇವೆ ನಾವು. ಪ್ರಾಕೃತಿಗೆ ಸಂಬಂಧಪಟ್ಟ ಯಾವ ಗುಣಗಳು ಭಗವಂತನಲ್ಲಿ ಇಲ್ಲ, ಆದ್ದರಿಂದ ಅವ ನಿರ್ಗುಣ ಅಂತ ಅರ್ಥ ಮಾಡ್ತೇವೆ. ಈಗ ಶ್ರುತಿವಾಕ್ಯ ನಿರ್ಗುಣಶ್ಚ ಅನ್ನೋದನ್ನ ಹೇಳ್ತಾ ಇಲ್ಲ, ಅನಿರ್ಗುಣಶ್ಚ ಅಂತ ಹೇಳ್ತಾ ಇದೆ. ಯಾಕೆ? ಸಾಕ್ಷಿ ಚೇತ ಕೇವಲೋ ಅದ್ರ ಪಕ್ಕ ಎಸ್ ಮಾರ್ಕ್ ಅನ್ನ ಹಾಕಿಬಿಟ್ರೆ ಅನಿರ್ಗುಣಶ್ಚ ಅಂತ ಆಗ್ಬಿಡತ್ತೆ. ಆದ್ದರಿಂದ ಭಗವಂತನನ್ನ ಅನಿರ್ಗುಣ ಅಂತ ವೇದ. ಅವಾಗ ಕೇಳ್ತಾರೆ ನಮ್ಮನ್ ಮಾಯ, ಏನ್ರಿ ಹೀಗೆಲ್ಲ ಮಾಡ್ತೀರಾ ನೀವು? ಏನ್ ಆತರ ನಿರ್ಗುಣ ಅನ್ನೋದೊಂದು ಸಡನ್ ಅನಿರ್ಗುಣ ಅಂತ ನೀವು ಎಸ್ ಮಾರ್ಕ್ ಹಾಕೊಂಡು ಮಾಡಿಬಿಟ್ರೆ ಅದಕ್ಕೆ ಎಲ್ಲಿದೆ? ಹೇಗ್ ಮಾಡಿದ್ರಿ ನೀವು ಪದಚ್ಛೇದವನ್ನ ಅಂತ ಕೇಳಿದ್ರೆ ಉತ್ತರ ಏನ್ ಕೊಡ್ಬೇಕು ಗೊತ್ತಾ? ಅದಕ್ಕೆ ವೇದವಾಕ್ಯಗಳಲ್ಲಿ ಪದಚ್ಛೇದವನ್ನ ಹೀಗೇ ಮಾಡಬೇಕು ಅಂತ ಯಾರು ಏನು ಬುಕ್ ಏನ್ ಬರ್ದಿಲ್ಲ. ನಾಟ್ ಅಟ್ ಆಲ್ ರೂಲ್ ಇಲ್ಲ ಅಲ್ಲಿ. ವೇದವಾಕ್ಯಗಳನ್ನ ನಾವು ಇದೇ ರೀತಿಯಲ್ಲೇ ಪದಚ್ಛೇದ ಮಾಡಿ ಓದಬೇಕು.
ಈ ಪ್ರಕಾರವಾಗಿಯೇ ಪದಚ್ಛೇದ ಮಾಡಬೇಕು ಅನ್ನೋಕ್ ಯಾವ ಕಾರಣವೂ ಇಲ್ಲ, ಬೇರೆ ಯಾವ ನಿಯಮವೂ ಈ ವಿಷಯದಲ್ಲಿ ಇಲ್ಲ. ಆದ್ದರಿಂದ ಅನಿರ್ಗುಣ ಅಂತ ನಾವು ಮಾಡಿಬಿಟ್ರೆ ಯಾವ ಟೆನ್ಷನ್ನೂ ಇಲ್ಲ. ನೋಡು, ಅನಿರ್ಗುಣ ಅಂತ ಮಾಡಬಾರ್ದು ಅಂತ ಮಾಯಾವಾದಿಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ನಾನು ಈಗ ಹೇಳಿದ ಹಾಗೆ ವೇದವಾಕ್ಯಗಳನ್ನ ಹೀಗೆ ಇದೇ ರೀತಿಲೇ ಪದಚ್ಛೇದ ಮಾಡಬೇಕು ಅಂತ ಯಾವ ರೂಲ್ಸು ಇಲ್ಲ, ಯಾರೇನು ಬರ್ದಿಟ್ಟಿಲ್ಲ. ಆದ್ದರಿಂದ ನಿರ್ಗುಣ ಅಂತ ಇಟ್ಕೊಂಡಾಗ ನೀ ಏನ್ ಮಾಡ್ತಿ? ಅಲ್ಲೇ ಪ್ರಾಕೃತ ಗುಣರಹಿತ ಅಂತ ನೀವೆಲ್ಲ ಹಾರಾಡ್ತಾ ಇದ್ದೀರಿ, ನಾನು ಒಪ್ಪಲ್ಲ, ನಿರ್ಗುಣ ಅಂತಲೇ ಹೇಳ್ತೀನಿ ಅಂತ ಗಲಾಟೆ ಮಾಡಿದ್ರೆ ನಾವು ಅನಿರ್ಗುಣ ಅಂತ ಪದಚ್ಛೇದ ಮಾಡ್ಲಿಕ್ಕಾಗತ್ತೆ ಅಂತ ತೋರಿಸ್ಬಿಟ್ಟಾಗ ಸಮಸ್ಯೆ ಆಗ್ಬಿಡುತ್ತೆ ಅವನಿಗೆ. ಅನಿರ್ಗುಣ ಅಂತಂದ್ಬಿಟ್ರೆ ನಿರ್ಗುಣನಲ್ಲ, ಗುಣಪೂರ್ಣ ಅಂತ ಅರ್ಥ ಆಗ್ಬಿಡುತ್ತೆ. ಗುಣಪೂರ್ಣ ಅಂತ ಅರ್ಥ ಆಗ್ಬಿಟ್ರೆ ನಿರ್ಗುಣತ್ವವನ್ನ ಸಮರ್ಥನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಇವರು ಏಕೋದೇವ ಸರ್ವಭೂತೇಶು ಗೂಢ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅನ್ನುವಂತಹ ಶ್ರುತಿವಾಕ್ಯ ದೇವರಲ್ಲಿ ಗುಣ ಇಲ್ಲ, ಬ್ರಹ್ಮ ಗುಣಶೂನ್ಯ ಗುಣರಹಿತ ಅಂತ ಹೇಳೋದಕ್ಕೆ ನಿಮ್ಗೆ ಅವಕಾಶವೇ ಸಿಗೋದು. ಇಷ್ಟು ಅದ್ಭುತವಾದಂತಹ ಈ ತತ್ವವನ್ನ ಅತಿರಾಜ ಸ್ವಾಮಿಗಳವರು ಕಾವ್ಯ ಶೈಲಿಯಲ್ಲಿ ನಮಗೆ ನಿರೂಪಣೆ ಮಾಡಿಕೊಡ್ತಾರೆ. ಕಾವ್ಯಾತ್ಮಕವಾದ ಒಂದು ಶೈಲಿ. ಏನದು ಕಾವ್ಯಾತ್ಮಕವಾದ ಶೈಲಿ? ಈಗ ಏನಾದ್ರೂ ಬ್ರಹ್ಮ ನಿರ್ಗುಣ ಅಂತ ಒಪ್ಪಿಬಿಟ್ರೆ ಸರಿ, ಹೋಗ್ಲಪ್ಪ, ನಿರ್ಗುಣ ಮಾಯಾವಾದಿಗಳು ಹೇಳುವಂತಹ ಬ್ರಹ್ಮ ಅವನು ನಿರ್ಗುಣ ಅಂತ ಒಪ್ಕೊಂಡ್ಬಿಟ್ರೆ ಗುಣ ಸತ್ಯನೂ ಆಗೋದಿಲ್ಲ, ಆ ಗುಣಗಳು ನಿತ್ಯವೂ ಆಗೋದಿಲ್ಲ. ಭಗವಂತ ಗುಣಪೂರ್ಣ ಅಂತ ಒಪ್ಕೊಂಡ್ರೆ ಅವನಲ್ಲಿರತಕ್ಕಂತಹ ಗುಣಗಳು ಸತ್ಯವಾಗತ್ತೆ, ಆ ಗುಣಗಳು ನಿತ್ಯವಾಗತ್ತೆ. ಅವಾಗ ಗುಣವೇ ಇಲ್ಲ, ನಿರ್ಗುಣ ಅಂತ ಹೇಳಿಬಿಟ್ರೆ ಸತ್ಯತ್ವವೂ ಇಲ್ಲ, ನಿತ್ಯತ್ವ. ಆವಾಗ ಗುಣ ಸತ್ಯತ್ವವೂ ಇಲ್ಲ, ಗುಣ ನಿತ್ಯತ್ವವೂ ಇಲ್ಲ. ಸಮಸ್ಯೆ ಆಗ್ಬಿಡುತ್ತೆ. ಆದ್ದರಿಂದ ವೇದಗಳು ಏನ್ ಹೇಳ್ತಾ ಇದೆ? ಸತ್ಯಸ್ಸೋ ಅಸ್ಯ ಮಹಿಮಾ. ಭಗವಂತನಲ್ಲಿ ಇರತಕ್ಕಂತಹ ಗುಣಗಳು ಸತ್ಯವಾಗಿದೆ. ಭಗವಂತ ನಿತ್ಯನಾಗಿರೋದರಿಂದ ಭಗವಂತನಲ್ಲಿರತಕ್ಕಂತ ಗುಣಗಳು ನಿತ್ಯವೇ ಆಗಿದೆ. ತಸ್ಮಾನ್ ನಿತ್ಯೋಸ್ಯ ಮಹಿಮಾ ನ ಕದಾಪಿ ನಿವರ್ತತೆ, ಸತ್ಯಸ್ಸು ಅಸ್ಯ ಮಹಿಮೆ ಚುಕ್ತೇಶ್ಚ ನ ನಿವರ್ತತೆ ಅಂತ 571ನೇ ಶ್ಲೋಕದಲ್ಲಿ ಚಿಂತನೆ ಮಾಡಿ ಆಗಿದೆ. ಭಗವಂತನಲ್ಲಿರತಕ್ಕಂಥ ಗುಣಗಳು ಸತ್ಯವೂ ಆಗಿದೆ, ನಿತ್ಯವೂ ಆಗಿದೆ ಅಂತ ಸಮರ್ಥನೆ ಮಾಡಾಗಿದೆ. ಆದ್ದರಿಂದ ನೀವಿಲ್ಲಿ ಅನಿರ್ಗುಣ ಅಂತ ಪದಚ್ಛೇದವನ್ನ ಮಾಡ್ಲಿಕ್ಕೆ ನಿಮಗೆ ಇನ್ಸ್ಪಿರೇಷನ್ ಯಾವುದು? ಸಡನ್ ಆಗಿ ಅನಿರ್ಗುಣ ಅಂತ ಕೇವಲೋ ನಿರ್ಗುಣಶ್ಚ ಅಂತನ್ನುವಾಗ ಅನಿರ್ಗುಣಶ್ಚ ಅಂತ ಪದಚ್ಛೇದವನ್ನ ಈ ಶ್ರುತಿವಾಕ್ಯದಲ್ಲಿ ಮಾಡ್ಲಿಕ್ಕೆ ನಿಮ್ಮನ್ನ ಇನ್ಸ್ಪೈರ್ ಮಾಡಿದ್ದು ಯಾವುದು ಅಂತ ಕೇಳಿದ್ರೆ ನಾವು ಹೇಳ್ತಾ ಇದ್ದೇವೆ ಗುಣ ಸತ್ಯತ್ವ, ಗುಣ ನಿತ್ಯತ್ವ. ವೇದ ಪ್ರತಿಪಾದ್ಯವಾದ ಭಗವಂತನ ಗುಣಸತ್ಯತ್ವ ಹಾಗೂ ಅದೇ ವೇದ ಪ್ರತಿಪಾದ್ಯವಾಗಿರತಕ್ಕಂತಹ ಭಗವಂತನ ಗುಣನಿತ್ಯತ್ವ, ಇದು ಎರಡೂ ಕೂಡ ನಮಗೆ ಅನಿರ್ಗುಣಶ್ಚ ಅಂತ ಪದಚ್ಛೇದ ಮಾಡ್ಲಿಕ್ಕೆ ಇನ್ಸ್ಪೈರ್ ಮಾಡ್ತಾ ಇದೆ. ಇಲ್ಲಿ ಅನಿರ್ಗುಣಶ್ಚ ಅಂತನ್ನುವಾಗ ಅಕಾರವನ್ನ ಪ್ರಯೋಗ ಮಾಡಿದೆ. ಅನಿರ್ಗುಣಶ್ಚ ಅನ್ನುವಲ್ಲಿ ಅ ಅಂತ ಹಾಕಿದ್ದೇವೆ. ಅಲ್ಲಿ ಅ ಅಂತನ್ನುವ ಅಕ್ಷರವನ್ನ ನಾವು ವ್ಯಾಕರಣ ರೀತ್ಯ ಏನ್ ಕರಿತೇವೆ ಅಂದ್ರೆ ನಂಗ್ ಅಂತ ಕರಿತೇವೆ. ನಂಗ್ ಅಂದ್ರೆ ನಿಷೇಧ ಅಂತ ಅರ್ಥ. ಅದು ನಿಷೇಧ ಮಾಡ್ತಾ, ನ ಅನ್ನೋದು ಹೇಗೆ ನಿಷೇಧ ಮಾಡುತ್ತೋ ಹಾಗೆ ಅ ಅನ್ನೋದು ನಿಷೇಧ ಮಾಡುತ್ತೆ. ನ ಅನ್ನೋದು ಹೇಗೆ ಇಲ್ಲ ಅನ್ನುವಂತಹ ಅರ್ಥವನ್ನ ಕೊಡುತ್ತೋ ಹಾಗೆ ಅ ಅನ್ನುವ ಅಕ್ಷರವು ಕೂಡ ಇಲ್ಲ ಅನ್ನುವ ಅರ್ಥವನ್ನೇ ಕೊಡುತ್ತೆ.
ಆದ್ದರಿಂದ ಅನಿರ್ಗುಣಶ್ಚ ಅಂತಂದ್ರೆ ನಿರ್ಗುಣನಲ್ಲ, ಗುಣಪೂರ್ಣ ಅಂತಲೇ ಅರ್ಥ. ಆದ್ದರಿಂದ ಇಲ್ಲಿರುವ ಅನಿರ್ಗುಣ ಅನ್ನುವಂತಹ ಶಬ್ದದಲ್ಲಿರುವ ಅ ಎನ್ನುವ ಅಕ್ಷರ ನನ್ ಅಂತ ಕರೆಯಲ್ಪಡುತ್ತೆ. ಆ ನನ್ ಎನ್ನುವಂಥದ್ದೇ ಅಧಿರಾಜ ಸ್ವಾಮಿಗಳು ಅದನ್ನು ಯಾವುದಕ್ಕೆ ಹೋಲಿಸ್ತಾರೆ? ಪರಶು, ಕೊಡಲಿಗೆ ಅದನ್ನು ಹೋಲಿಸಿದ್ದಾರೆ. ಯಾಕೆ? ಕೊಡಲಿ ಏನ್ ಮಾಡುತ್ತೆ ಅಂದ್ರೆ ಪದಾರ್ಥಗಳನ್ನ ಕಟ್ ಮಾಡ್ತಾ ಬಿಸಾಕತ್ತೆ. ಆ ಕೊಡಲಿಯ ಕೆಲಸ ಏನು? ಪದಾರ್ಥಗಳನ್ನ ಕಟ್ ಮಾಡೋದು ಕೊಡಲಿಯ ಕೆಲಸ. ಆದ್ದರಿಂದ ಇಲ್ಲಿ ನನ್ ಎನ್ನುವಂತಹ ಕೊಡಲಿ ಏನ್ ಮಾಡಿಬಿಟ್ಟಿದೆ? ನಿರ್ಗುಣ ಪದವನ್ನ ಕಟ್ ಮಾಡಿಬಿಟ್ಟು ಅನಿರ್ಗುಣ ಅಂತ ಮಾಡಿಬಿಟ್ಟಿದೆ. ಅನಿರ್ಗುಣ ಅಂತ ಮಾಡಿರೋದ್ರಿಂದ ನಿರ್ಗುಣ ಅನ್ನುವುದಾಗಿ ಮಾಯಾವಾದಿಗಳಿಗೆ ಹೇಳಲಿಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಕೊಡಲಿ ಗುಣಸತ್ಯತ್ವ ಗುಣನಿತ್ಯತ್ವ ಅನ್ನುವಂತಹ ಇಬ್ಬರು ಕಮ್ಮಾರರು ಸೇರ್ಕೊಂಡು ಏನ್ ಮಾಡಿಬಿಟ್ಟಿದ್ದಾರೆ? ಅಕಾರವೆನ್ನುವ ನನ್ ಎನ್ನುವ ಕೊಡಲಿಯಿಂದ ಕೇವಲೋ ನಿರ್ಗುಣಶ್ಚ ಅನ್ನುವಂತಹ ಶ್ರುತಿವಾಕ್ಯವನ್ನ ಸ್ವಲ್ಪ ಅಪ್ಡೇಟ್ ಮಾಡಿ ಅದನ್ನ ಕಟ್ ಮಾಡಿ ರೂಪಾಂತರ ಮಾಡಿ ಅನಿರ್ಗುಣ ಅಂತ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಿರ್ಗುಣ ಅನ್ನುವುದಕ್ಕೆ ವಿರುದ್ಧವಾಗಿ ಬರತಕ್ಕಂಥದ್ದು ಅನಿರ್ಗುಣ. ಆದ್ದರಿಂದ ವೇದವಾಕ್ಯವನ್ನ ಅನಿರ್ಗುಣ ಅಂತ ನಾವಿಲ್ಲಿ ಹೇಳಿಬಿಟ್ರೆ, ಅನಿರ್ಗುಣತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದೆ ವೇದವಾಕ್ಯ ಅಂತ ನಾವು ಚಿಂತನೆ ಮಾಡಿಬಿಟ್ರೆ ಮಾಯಾವಾದಿಗಳು ಹೇಳುವ ನಿರ್ಗುಣ ಕಲ್ಪನೆ ಕೂಡೋದಿಲ್ಲ. ಆದ್ದರಿಂದ ಅನಿರ್ಗುಣ ಅಂತ ನಾವು ಪದಚ್ಛೇದವನ್ನ ಇಟ್ಕೊಂಡಾಗ ಮಾಯಾವಾದಿಗಳಿಗೆ ಈ ಶ್ರುತಿವಾಕ್ಯ ಹೆಲ್ಪ್ಫುಲ್ ಆಗೋದಿಲ್ಲ. ಆದ್ದರಿಂದ ನೀವೇನ್ ಹೇಳೋದು? ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅನ್ನುವ ಶ್ರುತಿವಾಕ್ಯ ನಮ್ಮ ಮಾಯಾವಾದ ಮತಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ನೀವಂದ್ರೆ, ನಾವ್ ಅದನ್ನೇ ನನ್ ಎನ್ನುವ ಪರಶುವಿನಿಂದ ಕಟ್ ಮಾಡಿ ಅನಿರ್ಗುಣ ಅಂತ ಪದಚ್ಛೇದವನ್ನ ಮಾಡಿ ಅದನ್ನ ತತ್ವವಾದಕ್ಕೆ ಅನುಗುಣವಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ. ಆದ್ದರಿಂದ ಆ ಕಟ್ ಮಾಡಿದಂತಹ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಇಬ್ಬರು ಕಮ್ಮಾರರು. ಆ ಇಬ್ಬರು ಕಮ್ಮಾರರು ಯಾರು ಅಂತಂದ್ರೆ ಒಂದು ಗುಣಸತ್ಯತ್ವ, ಇನ್ನೊಂದು ಗುಣನಿತ್ಯತ್ವ. ಗುಣಸತ್ಯತ್ವ ಅನ್ನೋ ಒಬ್ಬ ಕಮ್ಮಾರ, ಗುಣನಿತ್ಯತ್ವ ಅನ್ನೋ ಒಬ್ಬ ಕಮ್ಮಾರ ಅಲ್ವಾ. ಕೊಡಲಿಯಿಂದ ಒಂದು ಪದಾರ್ಥವನ್ನ ಕಟ್ ಮಾಡ್ಬೇಕಾದ್ರೆ ಇಬ್ಬರು ಬೇಕು. ಒಬ್ಬ ಗಾಳಿ ಹಾಕ್ತಾ ಇರ್ಬೇಕು, ಇನ್ನೊಬ್ಬ ಹೊಡಿತಾ ಇರ್ಬೇಕು. ಹೊಡಿತಾ ಇದ್ದಾಗ ಕೊಡಲಿ ತಾನಾಗೆ ನಿರ್ಮಾಣ ಆಗ್ಬಿಡುತ್ತೆ. ಕಬ್ಬಿಣ ಬಿಸಿ ಆಗ್ಬೇಕಲ್ಲ, ಬಿಸಿಯಾದ ಕಬ್ಬಿಣವನ್ನ ನಮಗೆ ಯಾವ ರೂಪದಲ್ಲಿ ಮಾಡ್ಬೇಕು ಅಂತ ಅನ್ಸುತ್ತೋ ಆ ರೂಪದಲ್ಲಿ ಮಾಡ್ಕೊಳ್ಬಹುದು. ಕಬ್ಬಿಣ ಬಿಸಿ ಆಗ್ಬೇಕಾದ್ರೆ ಒಬ್ಬ ಊದ್ತಾ ಇರ್ಬೇಕು. ನೋಡಿ, ನಮ್ ಪ್ರತಿಮಾ ನಿರ್ಮಾಣ ಮಾಡೋರ ಹತ್ರ ಹೋದ್ರೆ ಗೊತ್ತಿರತ್ತೆ, ಉಫ್ ಅಂತ ಊದ್ತಾ ಇರ್ತಾನೆ, ಒಬ್ಬ ಹೊಡಿತಾ ಇರ್ತಾನೆ. ಹಾಗೆ ಮಾಡಿದಾಗ ಮಾತ್ರ ಬಿಸಿಯಲ್ಲಿ ಕಬ್ಬಿಣ ಶಾರ್ಪು ಆಗತ್ತೆ, ನಮಗೆ ಬೇಕಾದ ಶೇಪಲ್ಲೂ ಬರುತ್ತೆ. ಅದರಂತೆ ಇಲ್ಲಿ ನನ್ ಎನ್ನುವಂತಹ ಪರಶುವನ್ನ ನಿರ್ಮಾಣ ಮಾಡ್ಲಿಕ್ಕಾಗಿ ಇಬ್ಬರು ಕಮ್ಮಾರರು. ಗುಣಸತ್ಯತ್ವ ಅನ್ನೋ ಒಬ್ಬ ಕಮ್ಮಾರ, ಗುಣನಿತ್ಯತ್ವ ಅನ್ನೋ ಒಬ್ಬ ಕಮ್ಮಾರ. ಅವರಿಬ್ಬರೂ ಸೇರಿ ಕೊಡಲಿಯನ್ನ ಪರ್ಫೆಕ್ಟ್ ಆಗಿ ಶಾರ್ಪ್ ಆಗಿ ಮಾಡಿದ್ದಾರೆ. ಶಾರ್ಪ್ ಆಗಿ ಮಾಡಿ ನಿರ್ಗುಣ ಎನ್ನುವಂತಹ ಶಬ್ದಕ್ಕೆ ಅವನ್ನ ಸೇರಿಸಿ ಬಿಟ್ರು. ಅವನ್ನ ಸೇರಿಸಿ ಅದನ್ನ ಅನಿರ್ಗುಣ ಅಂತ ಮಾಡಿಬಿಟ್ರು. ಭಗವಂತನ ಗುಣಗಳು ಸತ್ಯ, ಭಗವಂತನ ಗುಣಗಳು ನಿತ್ಯ ಅಂತಾದ್ದರಿಂದ ಅಂತಹ ಭಗವಂತನ ಗುಣಗಳನ್ನ ನಿರ್ಗುಣ ಅಂತ ಹೇಳಿ ನಿಷೇಧ ಮಾಡ್ಲಿಕ್ಕೆ ಬರೋದಿಲ್ಲ. ನಿಷೇಧ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವೇದ ಮಂತ್ರಗಳು ದೇವರನ್ನ, ದೇವರಲ್ಲಿರುವ ಗುಣಗಳನ್ನ ನಿತ್ಯ ಸತ್ಯ ಅಂತಲೂ ಹೇಳ್ತಾ ಇರೋದ್ರಿಂದ ಅನಿರ್ಗುಣ ಅನ್ನುವ ಪದಚ್ಛೇದವನ್ನ ನಾವು ಮಾಡ್ಲೇಬೇಕು. ಸ್ವಲ್ಪ ಡೀಪ್ ಆಗಿ ಚಿಂತನೆ ಮಾಡ್ಬೇಕಾಗಿರ್ತಕ್ಕಂತಹ ವಿಷಯ. ಅದಕ್ಕೆ ನಾನಿಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಅನಿರ್ಗುಣ ಎಂಬುದಾಗಿ ಪದಚ್ಛೇದವನ್ನ ಅನಿವಾರ್ಯ ಮಾಡ್ಲೇಬೇಕು. ಅನಿರ್ಗುಣ ಅಂತ ಪದಚ್ಛೇದ ಮಾಡ್ಲೇಬೇಕು.
ಮಾಡ್ಲಿಲ್ಲ ಅಂತಂದ್ರೆ ನಿರ್ಗುಣ ಅಂತಲೇ ಮಾಡಿಬಿಟ್ರೆ ಸತ್ಯತ್ವ ನಿತ್ಯತ್ವಗಳನ್ನು ಹೇಳುವಂತಹ ಶ್ರುತಿವಾಕ್ಯಕ್ಕೆ ವಿರೋಧ ಆಗ್ಬಿಡುತ್ತೆ. ನಿರ್ಗುಣ ಅಂತ ಮಾಡಿದ್ರು ಪ್ರಾಕೃತ ಗುಣರಹಿತ ಅಂತ ಅರ್ಥ ಮಾಡಬಹುದು. ಆದ್ರೆ ಇವ್ರು ಕಿರ್ಚಾಡ್ತಾರಲ್ಲ, ಇವರ ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ಅನಿರ್ಗುಣ ಅಂತ ಮಾಡ್ಲೇಬೇಕು. ಆದ್ದರಿಂದ ಈ ನೀವು ಹೇಳುವಂತಹ ಶ್ರುತಿವಾಕ್ಯ ಇದು ಭಗವಂತನನ್ನ ಅನಿರ್ಗುಣ ಅಂತಲೇ ಹೇಳ್ತಾ ಇದೆ ಬಿಟ್ರೆ ನಿರ್ಗುಣ ಅಂತ ಹೇಳ್ತಾ ಇಲ್ಲ. ಇದು ನಿರ್ಗುಣ ಅಂತ ಪ್ರತಿಪಾದನೆ ಮಾಡ್ತಿಲ್ಲ. ಆದ್ದರಿಂದ ಭಗವಂತನ ಗುಣಗಳು ನಿತ್ಯ, ಭಗವಂತನ ಗುಣಗಳು ಸತ್ಯ ಅಂತನ್ನುವ ನಮ್ಮ ಸಿದ್ಧಾಂತವನ್ನ ನಿರಾಕರಣೆ ಮಾಡಲಿಕ್ಕೆ ಮಾಯಾವಾದಿಗಳಿಗೆ ಆಗೋದಿಲ್ಲ ಅನ್ನೋದೇ ಸಿದ್ಧಾಂತ ಅಂತ ವಾದಿರಾಜ ಸ್ವಾಮಿಗಳವರು ಈ ಶ್ಲೋಕದಲ್ಲಿ ಸಮರ್ಥವಾಗಿ ನಮಗೆ ಅರ್ಥವಾಗುವ ಹಾಗೆ ಸಮರ್ಥನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ಇನ್ನು ಮುಂದಿನ ಶ್ಲೋಕ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂತಹ ಚಿಂತನೆಗಳಾದ್ದರಿಂದ ನಿಧಾನವಾಗಿ ಮುಂದುವರಿಯೋಣ. ಮತ್ತೆ ಮುಂದಿನ ಶ್ಲೋಕವನ್ನ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.